ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ವಸುಜಯ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನೇನು ಈ ಥರ ಬಸ್ ಸ್ಟ್ಯಾಂಡ್ ಕೂತ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ ಅನ್ಕೊತಿದ್ದೀರಾ? ಹೌದು, ನಾನು ಇವತ್ತು ಹೊರಟಿರೋದು ಇಲ್ಲಿಗೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಬಹುದಿನದ ಕನಸು ಇದು 3ನೇ ಬಾರಿ ನಾನು ಹೋಗ್ತಿರೋದು. ಆದರೆ ಬಹುದಿನದ ಕನಸು, ಭಾಳ ಸಮಯ ಆಗಿತ್ತು ಇಲ್ಲಿಗೆ ಹೋಗ್ದೇನೆ. ಹಾಗೆ ಹೊರಟ್ವಿ ನಾವು ಸಾಗರ ಟು ರಾಯಚೂರು. ಅಂದರೆ ನಿಮಗೆ ಗೊತ್ತಾಗಿರಬೇಕು, ಹೌದು, ನಾವು ಶ್ರೀ ರಾಘವೇಂದ್ರ ಸ್ವಾಮಿ ತಪಸ್ಸಿನ ಸ್ಥಳಕ್ಕೆ ಹೊರಟಿದ್ದೀವಿ. ಹಾಗೆ ಮಂತ್ರಾಲಯ. ಹಾಗೆ ಹೋಗ್ತಾ ನೋಡಿ, ಅಲ್ಲಿ ನಾವು ಹೋಗಿ ರೀಚ್ ಆದ್ವಿ. ಅಲ್ಲಿಂದ ನಾವು ರಾಯಚೂರಿಂದ ಸಾಗರ ಟು ರಾಯಚೂರು, ರಾಯಚೂರಿಂದ ಮತ್ತೆ ಮಂತ್ರಾಲಯ ಬೇರೆ ಗಾಡಿಗೆ ಹೋದ್ವಿ. ಹೋಗ್ತಾ ಹೋಗ್ತಾ ಅಲ್ಲಿ ವ್ಯೂಸು ತುಂಬ ಚೆನ್ನಾಗಿತ್ತು. ಹಾಗೆ ಇದು ತುಂಗಭದ್ರಾ ಅಣೆಕಟ್ಟಿಗೆ ಕಟ್ಟಿರ್ತಕ್ಕಂಥ ಒಂದು ಸೇತುವೆ, ಬ್ರಿಡ್ಜು ತುಂಬ ಚೆನ್ನಾಗಿದೆ. ಎಷ್ಟು ದೊಡ್ಡದಿದೆ ಅಂದರೆ ಭಾಳ ದೊಡ್ಡದಿದೆ. ಅದನ್ನು ನಾನು ಸಣ್ಣದಾಗಿ ಒಂದು ಕ್ಲಿಪ್ ತೊಗೊಂಡೆ. ಹಾಗೆ ನಾವು ಹೇಗೆ ಹೋದ್ವಿ ಅಂತ ತುಂಬ ಜನ ಕೇಳ್ತಾ ಇದ್ರಿ. ನಾನು ವಿಡಿಯೋ ಅದಕ್ಕೋಸ್ಕರನೇ ಹಾಕ್ತಾ ಇದ್ದೀನಿ. ಸ್ವಲ್ಪ ಲೇಟ್ ಆಯಿತು. ಹೇಗೆ ಹೋದ್ವಿ ಅಂದರೆ ನಾವು ಗೌರ್ಮೆಂಟ್ ಬಸ್ಸಿಗೆ ಹೋದ್ವಿ. ರಿಸರ್ವೇಷನ್ ಮಾಡಿಸ್ಕೊಂಡು ಹೋದ್ವಿ. ರಿಸರ್ವೇಷನ್ ಮಾಡಿಸ್ಕೊಂಡು ಒಂದು 22 ಜನ ನಾವು ಹೋಗಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಯಾವುದೇ ಗಾಡಿ ಮಾಡ್ಕೊಂಡು ಹೋಗಲಿಕ್ಕೆ ನಾವು ಓನ್ ವೆಹಿಕಲ್ ಮಾಡ್ಕೊಂಡು ಹೋಗ್ಲಿಕ್ಕಿಂತನೂ ಈ ಥರ ಹೋಗೋದು ತುಂಬ ಖುಷಿನೂ ಕೊಡ್ತು. ಹಾಗೆ ಎಲ್ಲರಿಗೂ ವೆಹಿಕಲ್ ಮಾಡಿಕೊಂಡೇ ಅಷ್ಟೊಂದು ಖರ್ಚು ಮಾಡ್ಕೊಂಡು ಹೋಗಲಿಕ್ಕೂ ಆಗೋದಿಲ್ಲ. ಇದೊಂದು ಸದವಕಾಶ ನಮಗೆ. ಗಾಡಿನ ಅಂದರೆ ಬಸ್ಸನ್ನು, ಗೌರ್ಮೆಂಟ್ ಬಸ್ಸನ್ನು ಫ್ರೀಯಾಗಿ ಬಿಟ್ಟಿರೋದು ಗೌರ್ಮೆಂಟು. ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ. ನಾನು ಫಸ್ಟ್ ಟೈಮು ನಾನು ಯೂಸ್ ಮಾಡಿಕೊಂಡೆ. ನನ್ನ ಫ್ರೆಂಡ್ಸಿಗೋಸ್ಕರ, ಕೆಲವು ನನ್ನ ಅಕ್ಕಪಕ್ಕದವರಿಗೋಸ್ಕರ ನಾನು ಇವ್ರ ಜೊತೆಗೆ ಹೋಗೋಣ ಅಂತೇಳ್ಬಿಟ್ಟು ನಾನು ಅವ್ರ ಜೊತೆಗೆ ಹೊರಟೆ. ಹಾಗೆ ಬಂದು ನಾವು ಮಂತ್ರಾಲಯ ತಲುಪಿದ್ವಿ. ತುಂಬ ಈಸಿ ಸ್ನೇಹಿತರೆ, ಯಾರು ಬೇಕಾದರೂ ಹೋಗ್ಬೋದು. ತುಂಬ ಜನ ಸ್ವಲ್ಪ ಸಣ್ಣ ಸ್ಥಿತಿಯಲ್ಲಿರೋ ಅಂಥವ್ರು ತುಂಬ ಜನ ಕೇಳ್ತಿದ್ರಿ, ಹೇಗೆ ಹೋಗೋದು, ಖರ್ಚು ತುಂಬ ಬರುತ್ತಾ ಅಂತ. ನಿಜವಾಗ್ಲೂ ಇಲ್ಲ, ಖರ್ಚು ಬರೋದಿಲ್ಲ. ಹಾಗೆ ನಾವು ಇಲ್ಲಿ ಹೋಗಿ ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆದ್ವಿ. ಎಲ್ಲರೂ ಹೋಗಿಬಿಟ್ಟು ಬೆಳಗ್ಗೆ 6 ಗಂಟೆಗೆ ನಾವು ರಾಯಚೂರು ಹೋದ್ವಿ. ರಾಯಚೂರಿಂದ ಮಂತ್ರಾಲಯಕ್ಕೆ 7:15 ಹೋದ್ವಿ. ಅಲ್ಲಿ ಫ್ರೆಶ್ ಅಪ್ ಆದ್ವಿ, ರೂಮ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ. ಹಾಗೆ ನಾವು ಫಸ್ಟ್ ಬಂದಿದ್ದು ನಾವು ಮಾಂಕಾಳಮ್ಮ ದೇವಸ್ಥಾನ ಅಂತ ಹೇಳ್ತಾರೆ, ಅಲ್ಲಿ ಅದಕ್ಕೆ ಬಂದ್ವಿ. ಅಲ್ಲಿ ದೀಪಗಳನ್ನೆಲ್ಲ ತೊಗೊಂಡು ನಿಂತ್ಕೊಂಡಿದ್ದಾರೆ ನೋಡಿ. ದೀಪಗಳು ಒಂದು ದೊನ್ನೆಯಲ್ಲಿ 4 ದೀಪ ಕೊಡ್ತಾರೆ. ದೀಪ ಅಲ್ಲ, ಹೌದು, 4 ದೀಪಕ್ಕೆ 2 ಬತ್ತಿ ಹಾಕಿ ಕೊಟ್ಟಿರ್ತಾರೆ, ಹೂಬತ್ತಿನ. ಅದನ್ನು ತಗೊಂಡು ಇಲ್ಲಿ ಮಾಂಕಾಳಮ್ಮ ದೇವಸ್ಥಾನ ಅಂದರು. ಅಲ್ಲಿ ಯಜಮಾನ್ರು ನಿಂತಿದ್ದಾರಲ್ಲ, ಪೇಟ ಕಟ್ಕೊಂಡಿದ್ದಾರಲ್ಲ ನನ್ನ ಪಕ್ಕ, ಅವ್ರಿಗೆ ಕೇಳಿದೆ, ಅಣ್ಣ ಅಲ್ಲಿ ಎಲ್ಲರೂ ಕನ್ನಡ ಮಾತಾಡ್ತಾರೆ, ಯಾರಿಗೂ ಕಷ್ಟ ಇಲ್ಲ, ನಿಜವಾಗಲೂ ಎಲ್ಲರೂ ಹೋಗಿ ಬರ್ಬೋದು, ಯಾರು ಬೇಕಾದ್ರೂ, ವಿದ್ಯೆ ಇಲ್ಲದೆ ಇದ್ದವರು ಕೂಡ ಹೋಗಿ ಬರ್ಬೋದು. ಹೇಗೆ ನಮ್ಮ ಪಕ್ಕದ ಊರಿಗೆ ಹೋಗ್ತೀವ, ನಮ್ಮ ಪಕ್ಕದಲ್ಲಿ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗ್ತೀವಲ್ವ, ಅದೇ ಥರ ನೋಡಿ ಅಲ್ಲೆಲ್ಲ ನಿಂತ್ಕೊಂಡು ಫೋಟೋ ತೆಕ್ಕೊಂಡ್ವಿ. ಅದಾದಮೇಲೆ ನಾವು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದ್ವಿ, ಬೃಂದಾವನಕ್ಕೆ ಬಂದು ಇಲ್ಲಿ ನಾನು ಸ್ವಲ್ಪ ಕೆಲವರೆಲ್ಲ ಬರಬೇಕಲ್ಲ ಎಲ್ಲರೂ, ಅದಕ್ಕೋಸ್ಕರ ಕೆಲವರು ಅಲ್ಲಿ ಹೊಳೆ ಇದೆಯಲ್ಲ, ಅಂದರೆ ನದಿ ಇದೆ ನೋಡಿ, ಅಲ್ಲಿ ನದಿ ಹತ್ರ ಸ್ವಲ್ಪ ತೀರ್ಥ ಥರ ಹಾಕ್ಕೊಂಬರ್ತೀವಿ ಅಂತ ಹೋದರು. ಅಲ್ಲೇ ಸ್ನಾನ ಮಾಡಲಿಕ್ಕಾಗಲಿಲ್ಲ ಅಂತ. ಆದರೆ ನಾನು ಇಲ್ಲಿ ವೀಡಿಯೋ ಮಾಡ್ಕೊತ ಬಂದುಬಿಟ್ಟೆ. ಅಷ್ಟೊತ್ತಿಗೆ ಅಲ್ಲೇ ಇದ್ದವರೆಲ್ಲ ಗೊತ್ತಲ್ಲ ನಿಮಗೆ, ಪ್ರವಾಸಿ ಸ್ಥಳ ಇರ್ಬೋದು, ಆಮೇಲೆ ಯಾತ್ರೆ ಸ್ಥಳ ಇರ್ಬೋದು, ಫೇಮಸ್ ಯಾವುದಾದ್ರೂ ಅಲ್ಲಿ ಬೇಡವರು, ಕಾಡೋರು, ಮತ್ತು ಒಂದು ವ್ಯಾಪಾರ ಮಾಡೋರು ಎಲ್ಲ ಇರ್ತಾರೆ ಪಾಪ. ಅವರೆಲ್ಲರ ಜೊತೆಗೂ ಮಾತಾಡ್ಕೊತ ಹಾಗೆ ನಾನು ಒಳಗೆ ಬಂದೆ. ಇಲ್ಲಿ ಅಂದರೆ ಎಂಟ್ರೆನ್ಸ್ ಒಳಗಡೆ ಮುಂದೆ ದೇವಸ್ಥಾನದ ಮುಂದೆ ಬಂದೆ, ಮಂತ್ರಾಲಯ ಮಠದ ಮುಂದೆ ಬಂದ್ಬಿಟ್ಟು ಅಷ್ಟೊತ್ತಿಗೆ ಎಲ್ಲರೂ, ನಾನು ವೀಡಿಯೋ ಮಾಡ್ಕೊತಿರೋಷ್ಟೊತ್ತಿಗೆ ಎಲ್ಲರೂ ಬಂದರು ನನ್ನ ಹಿಂದೆ. ಹಾಗೆ ಎಲ್ಲರೂ ಸೇರಿಕೊಂಡು ನಾವು ಇವಾಗ ಕ್ಯೂ ಅಂದರೆ ನಾವು ಹೋದುವಾಗ ತುಂಬ ಏನೂ ರಶ್ ಇರಲಿಲ್ಲ. ಯಾಕೆ ಅಂದರೆ ನಾವು ಗುರುವಾರ ಅಥವಾ ಸಂಡೇ ಸ್ಯಾಟರ್ಡೆ ಹೋಗಲಿಲ್ಲ. ಗುರುವಾರ ಹೋದ್ರೂ ತುಂಬ ರಶ್ ಇರುತ್ತೆ, ಹಾಗೆ ಸಂಡೇ ಸ್ಯಾಟರ್ಡೆ ಹೋದ್ರೂ ತುಂಬ ರಶ್ ಇರುತ್ತೆ. ನಾವು ಹೋಗಿದ್ದು ಮಂಗಳವಾರ ಬಂತು, ಹಾಗಾಗಿ ತುಂಬ ರಶ್ ಏನು ಇರಲಿಲ್ಲ. ನಾವು ಸೋಮವಾರ ಹೊರಟು ಮಂಗಳವಾರ ಬೆಳಗ್ಗೆ ಅಲ್ಲಿ ರೀಚ್ ಆದ್ವಿ. ತುಂಬ ರಶ್ ಏನೂ ಇರಲಿಲ್ಲ, ಪರವಾಗಿಲ್ಲ ಅನ್ನೋ ಹಾಗಿತ್ತು. ಆದರೆ ತುಂಬ ಈಸಿನೂ ಇರಲಿಲ್ಲ. ನಾವು ಹೋಗಿ ಅಷ್ಟು ಬೇಗ ಹೀಗೆ ಹೋದ್ವಿ ಹೀಗೆ ಬಂದ್ವಿ ಅನ್ನೋಂಗೂ ಇರಲಿಲ್ಲ. ಇವಾಗ ನಾವು ಕ್ಯೂ ಹೋಗ್ತಾ ಇದ್ದೀವಿ ಎಲ್ಲ ಲೈನಾಗಿ ಅಂತ. ನಾವು ಒಂದೇ ಕಡೆ ನಿಂತ್ಕೊಂಡು ಕೂತ್ಕೊಂಡು ಹೋಗೋ ಹಾಗಿರಲಿಲ್ಲ, ಎಲ್ಲ ಹೋಗ್ತಾನೇ ಇದ್ವಿ. ಯಾಕೆಂದ್ರೆ ಅಷ್ಟೊಂದು ರಶ್ ಇಲ್ಲದ ಕಾರಣ. ಅದು ಬೆಳಗ್ಗೆನೆ ನಾವು
8:15ಗೆಲ್ಲ ನಾವು ದೇವಸ್ಥಾನದ ಒಳಗಡೆ ಹೋಗಾಯಿತು. ಇದು ಮಂತ್ರಾಲಯ ಮಠದ ಒಳಗಡೆ ಹೋಗಾಯಿತು ನಾವು. ಇಲ್ಲಿ ನಾನು ನಿಂತ್ಕೊಂಡಿದ್ದೀನಿ. ಯಾಕೆ ಅಂದರೆ ಎಲ್ಲರೂ 22 ಜನ ಮೆಂಬರ್ಸು, 22 ಮೆಂಬರ್ಸ್ ಎಲ್ಲರೂ ಬಂದ್ರಾ, ನನ್ನ ಹಿಂದೆ ಹೋದ್ರಾ, ನನ್ನ ಮುಂದೆ ಬಂದ್ರಾ, ಎಲ್ಲರೂ ಇದ್ದಾರಾ ಅಂತ ನೋಡ್ಕೋಬೇಕಲ್ವ. ಹಾಗಾಗಿ ಎಲ್ಲರನ್ನೂ ಇದ್ದಾರಾ ಅಂತ ನೋಡ್ಕೊತಿದ್ದೆ. ಆದರೂ ನನ್ನ ಕಣ್ಣು ತಪ್ಪಿಸಿ 4-5 ಜನ ಬರಲಿಲ್ಲ. ಅವ್ರು ತುಂಬ ಹಿಂದಿದ್ದಾರೆ ಅಂತ ಇಲ್ಲಿ ಅವ್ರನ್ನ ಕೇಳಿದಾಗ ಹೇಳಿದರು, ಇಲ್ಲ ಮೇಡಮ್ ಅವರು ತುಂಬ ಹಿಂದಿದ್ದಾರೆ ಅಂತ. ಹಾಗಾಗಿ ಬರಲಿ ಬಿಡು ಹಾಗಾದರೆ ಅಂದ್ಕೊಂಡು ನಾನು ಹೊರಟೆ. ಕೆಲವೊಬ್ಬೊಬ್ರದ್ದು ಫೋನ್ ನಂಬರು ಕೂಡ ನನ್ನ ಹತ್ರ ಇಲ್ಲ. ಹಾಗಾಗಿ ನಾನು ಹುಡುಕ್ಬೇಕಾಗತ್ತೆ ಒಂದೊಂದು ಸಲ. ಅದಕ್ಕೋಸ್ಕರ ಆಮೇಲೆ ಇಷ್ಟೇ ನಾನು ಇಲ್ಲಿ ವಿಡಿಯೋ ಮಾಡಿಕೊಂಡು ಅಲ್ಲಿಂದ ನಾವು ದರ್ಶನ ಮುಗಿಸ್ಕೊಂಡು ರಾಯರು ನೋಡಿ ಕಣ್ಣಲ್ಲೆಲ್ಲ ನೀರು ತುಂಬಿಕೊಂಡು ಅಲ್ಲಿಂದ ಬಂದ್ವಿ. ಬಂದು ಮಂತ್ರಾಕ್ಷತೆ ತೊಗೊಂಡು ತೀರ್ಥ ಪ್ರಸಾದ ಎಲ್ಲ ತೊಗೊಂಡು ಮಂತ್ರಾಕ್ಷತೆ ತೊಗೊಂಡು ಹೀಗೆ ಒಂದು ಫೋಟೋ ತೆಕ್ಕೊಂತ ವಿಡಿಯೋ ಮಾಡ್ಕೊತ ಬಂದ್ವಿ. ಎಲ್ಲ ಕಡೆನೂ ಇಲ್ಲೆಲ್ಲ ಸಂಗ್ರಹಾಲಯ ಥರ ಇದೆಯಲ್ಲ ಅಲ್ಲಾದಮೇಲೆ ನಾವು ಮುಂದ್ಗಡೆ ದೇವಸ್ಥಾನ ಫ್ರಂಟಿಗೆ ಬಂದ್ವಿ. ಮಂತ್ರಾಲಯ ರಾಯರ ಮಠದ ಮುಂದೆ ಬಂದ್ವಿ. ಮುಂದೆ ಬಂದು ಇಲ್ಲಿ ಸ್ವಲ್ಪ ಚೇಂಜಸ್ ಇದೆ. ನಾನು ಸಲ ಹೋದವಾಗ ಇಲ್ಲೊಂದು ಮಂಟಪ ಥರ ಇತ್ತು, ಅಲ್ಲಿ ನಿಂತ್ಕೊಂಡು ಅಲ್ಲೂ ರಾಘವೇಂದ್ರದ್ದು ಪ್ರತಿಮೆ ಇಟ್ಟಿದ್ರು, ಅಲ್ಲಿ ನಿಂತ್ಕೊಂಡು ಫೋಟೋ ತೆಕ್ಕೊತಿದ್ವಿ. ಇವಾಗ ಅದೇನೂ ಇಲ್ಲ. ಇಲ್ಲಿ ನಿಂತ್ಕೊಂಡು ಇವಾಗ ನಾವೆಲ್ಲ ಫೋಟೋ ತೆಕ್ಕೊಂಡು ವೀಡಿಯೋ ಮಾಡಿಕೊಂಡು ಹಾಗೆ ಇಲ್ಲಿ ಸ್ವಲ್ಪ ಜನ ಹುಡುಗರಿದ್ದರು, ಅವ್ರ ಹತ್ರ ನಾವು ಕೊಟ್ಬಿಟ್ಟು ಒಂದಿಷ್ಟು ಫೋಟೋ ತೆಗೆಸ್ಕೊಂಡ್ವಿ. ಅವರು ಬೇರೆ ಎಲ್ಲರೂ ಕನ್ನಡ ಮಾತಾಡ್ತಾರೆ ಸ್ನೇಹಿತರೆ. ನೀವು ಯಾರು ಹೋಗಬೇಕು ಅನಿಸಿದರೆ ಭಯನೇ ಬೇಡ. ನೋಡಿ ಇಲ್ಲೇನೋ ರೀಲ್ಸ್ ಮಾಡ್ತಾರೆ ಅನ್ಕೋಬೇಡಿ. ನಾವು ರಾಘವೇಂದ್ರ ನಮಃ ಅಂತ ಮೇಲ್ ತೋರಿಸಿ ಅಂತ ಹೀಗೆ ಹೇಳಿದ್ವಿ ಅವರಿಗೆ. ಆ ಥರ ಪಾಪ ಮಾಡಿಕೊಟ್ರು. ಈ ಹುಡುಗರು ಇಲ್ಲಿದ್ದಾರಲ್ಲ ಇವರೆಯ ಎಲ್ಲಿ ಇವರು ಮಂಗಳೂರಿನವ್ರೇನೋ ಅಂತಿದ್ರು. ನಾನು ಅವ್ರನ್ನ ಮರ್ತುಬಿಟ್ಟೆ ಪಾಪ. ಹಾಗೆ ಊಟಕ್ಕೆ ಬಂದ್ವಿ ನಾವು ಎಲ್ಲ. ಅಲ್ಲೆಲ್ಲ ನೋಡಿಕೊಂಡು ಪ್ರಸಾದ ಎಲ್ಲ ಆಮೇಲೆ ಪರಿಮಳ ಪ್ರಸಾದ ತೊಗೊಳಕ್ಕೆ ಸ್ವಲ್ಪ ಟೈಮ್ ಆಯಿತು. ಅಲ್ಲಿ ತೊಗೊಂಡು 11 ಗಂಟೆಗೆ ಊಟ, ಮಧ್ಯಾಹ್ನ ಬೆಳಗ್ಗೆ 11 ಗಂಟೆಗೆ ಊಟ. ನಾವು 10:15 10:30 ಎಲ್ಲ ಮುಗಿಸ್ಕೊಂಡು ಹಾಗೆ ಪರ್ಚೇಸ್ ಎಲ್ಲ ಸ್ವಲ್ಪ ಸ್ವಲ್ಪ ಮಾಡಿಕೊಂಡ್ರು, ಫೋಟೋಸ್ ಎಲ್ಲ ತೊಗೊಂಡ್ರು. ಎಲ್ಲ ತೊಗೊಂಡು ಇಲ್ಲಿ ಊಟಕ್ಕೆ ಬಂದ್ವಿ. ಇಲ್ಲೂ ಅಷ್ಟೇ ಏನೂ ರಶ್ ಆಗೋದಿಲ್ಲ. ಸಾಧಾರಣ ಒಂದು 2-3 ಸಾವಿರ ಜನ ಹಿಡಿಯೋಷ್ಟು ದೊಡ್ಡ ಹಾಲು. ಬಂದಂಗೂ ಊಟ ಹಾಕಿ ಕಳಿಸ್ತಾರೆ. ಊಟನೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಊಟ ಪ್ರಸಾದ ಅಲ್ಲ. ನಮಗೆ ಇಲ್ಲಿ ಟೈಮ್ ತುಂಬ ಹೋಯಿತು. ನಾವು 9:15 9:30 ಹೊರಗೆ ಬಂದವರು. ಇದು ನೋಡಿ ಅಭಯ ಆಂಜನೇಯ ಅಂತ. ಅಭಯ ಆಂಜನೇಯ ಹೋಗುವ ದಾರಿಯಲ್ಲಿ ಅಂದರೆ ನಾವು ಮತ್ತೆ ಸುಮಾರು ಕಡೆ ಎಲ್ಲ ನೋಡ್ಕೊಂಡು ಹೋಗಬೇಕಲ್ಲ, ಅದಕ್ಕೆ ಹೋಗೋ ದಾರಿಯಲ್ಲಿ ಅಭಯ ಆಂಜನೇಯ. ಅಲ್ಲೂ ಕೂಡ ನಮಗೆ ಈ ಟ್ರಾವೆಲ್ಸ್ ಅವ್ರು ಇರ್ತಾರಲ್ಲ, ಅವರು ಟೂರಿಸ್ಟ್ ಟ್ರಾವೆಲ್ಸ್ ಅವ್ರು ಇರ್ತಾರಲ್ಲ, ಅವರು ರಾಯಚೂರಿಂದ ಕರ್ಕೊಂಡು ಹೋಗ್ತಾರೆ. ಅವರು ಇದೆಲ್ಲ ನಮಗೆ ಒಂದು 6-7 ಪ್ಲೇಸ್ ತೋರಿಸಿದ್ರು. ಅದರಲ್ಲಿ ಇದು ಒಂದು. ಇದು ಅಷ್ಟೇ ಕೆಳಗಡೆನೂ ದೇವರಿದೆ, ಮೇಲ್ಗಡೆನೂ ದೇವರಿದೆ. ಮಧ್ಯದಲ್ಲಿ ನಾವು ಇಲ್ಲೇ ಮೇಲ್ಗಡೆ ಮಾತ್ರ ಹೋಗೋದು. ಕೆಳಗೆ ಡೌನಲ್ಲೂ ಪೂಜೆ ಮಾಡೋ ದೇವರಿದೆಯಂತೆ. ಮೇಲ್ಗಡೆ ಪ್ರತಿಮೆ ಕಾಣ್ತಿದೆಯಲ್ಲ ಅದು ಸುಮ್ಮನೆ ಶೋಗಿಟ್ಟಿದ್ದು ಅನಿಸುತ್ತೆ. ಅದನ್ನು ಭಕ್ತಿಯಿಂದ ಪೂಜೆ ಮಾಡಿದ್ವಿ. ಇದು ಮಂಚಲಮ್ಮ ದೇವಸ್ಥಾನ. ಮಂಚಲಮ್ಮ ಗುಡಿಗೆ ಹೋದ್ವಿ. ಅಲ್ಲಿ ಮಂಚಲಮ್ಮ ದೇವಸ್ಥಾನ ಇದು ಟೆಂಪಲ್ಲು. ಅಲ್ಲೂ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಕಲ್ಲಿಂದನೇ, ಪೂರ್ತಿ ಕಲ್ಲಿಂದೇ ದೇವಸ್ಥಾನ. ನಾನು ಹೊರಗಡೆಯಿಂದ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ, ತುಂಬ ಜನ ಇದ್ದರು. ಇದು ಒಳಗಡೆ ಸ್ವಲ್ಪ ಮಾಡಿಕೊಂಡೆ. ಅಲ್ಲಿ ಏನು ಮಾಡ್ಕೋಬಾರ್ದು ವಿಡಿಯೋ ಅಂತ ಏನು ಇರಲಿಲ್ಲ. ಹಾಗಾಗಿ ಮಂಚಲಮ್ಮ ಅನ್ನೋ ಗುಡಿಗೆ ಬಂದು ಅಲ್ಲಿ ನೋಡಿ ಈ ಥರ ಅಲ್ಲೇ ಸುತ್ತಮುತ್ತ ಇದೆಲ್ಲ ನೋಡಿ ಉಗ್ರ ನರಸಿಂಹ ಹಾಗೆ ಎಲ್ಲ ದೇವರುಗಳ ಪ್ರತಿಷ್ಠಾಪನೆ ಮಾಡಿದ್ದಾರೆ. ತುಂಬ ದೇವರುಗಳನ್ನ ಅಲ್ಲಿ ತುಂಬ ಇದೆ. ಇದು ಅಲ್ಲೇ ನದಿ, ತುಂಬ ದೊಡ್ಡ ನದಿ ಇದು. ನೀರೇನು ಜಾಸ್ತಿ ಇರಲಿಲ್ಲ, ಯಾಕಂದರೆ ನಾವು ಹೋದಾಗ ಮಳೆನೂ ಇಲ್ವಲ್ಲ. ಹಾಗಾಗಿ ಇದೇ ರಾಯರದು ಬೃಂದಾವನ. ಇನ್ನೊಂದು ಇದೇ ಮೂಲಸ್ಥಾನ ಅಂತ ಅನ್ಕೊತೀನಿ ನಾನು. ಅದು ಮೂಲಸ್ಥಾನ ನಂಗೆ ಅಷ್ಟೊಂದು ಗೊತ್ತಿಲ್ಲ, ನಾನು ಯಾರ ಹತ್ರನೂ ಕೇಳಲಿಲ್ಲ. ಇಲ್ಲಿ ನೋಡಿ ಪೂಜ್ಯಾಯ ರಾಘವೇಂದ್ರ. ನಂದು ವಿಡಿಯೋ ಫೋಟೋಸ್ ಎಲ್ಲ ತಕ್ಕೋಬೇಡಿ, ವಿಡಿಯೋ ಮಾಡಬೇಡಿ ಅಂದರು. ನಾನು ಒಂದು ಚಿಕ್ಕದಾಗಿ ಮಾಡ್ಕೊಂಬಂದೆ. ನೋಡಿ ಕೆಳಗಡೆ ಎಲ್ಲ ಇದೆಲ್ಲ ಕಾಣಿಸ್ತಿದೆಯಲ್ಲ, ರಾಘವೇಂದ್ರ ಅವರು ತಪಸ್ಸು ಮಾಡಿದ ಜಾಗ ಇದು. ನಂಗೆ ಅಷ್ಟ್ರ ಬಗ್ಗೆ ಗೊತ್ತಿಲ್ಲ, ಮತ್ತೇನು ಬ್ಯಾಡ್ ಕಮೆಂಟ್ ಮಾಡಬೇಡಿ. ಇದು ರಾಘವೇಂದ್ರ ಸ್ವಾಮಿಯವರ ವಿಶ್ರಾಂತಿ ಸ್ಥಳ. ಅಂದರೆ ಮೊದಲೇ ವಿಶ್ರಾಂತಿ ಮಾಡಲಿಕ್ಕೆ ಅವರು ದಪ್ಪಸಲ ಆದಮೇಲೆ ವಿಶ್ರಾಂತಿ ಮಾಡ್ತಿದ್ರಂತೆ. ಆ ಜಾಗ ಹಾಗೇ ಇಟ್ಟಿದ್ದಾರೆ. ಸಗಣಿ ಎಲ್ಲ ಹಾಕಿ ಸಾರಿಸಿ ಚಂದ ಮಾಡಿ ರಂಗೋಲಿ ಹಾಕಿಟ್ಟಿದ್ರು. ಅದನ್ನು ನೋಡಿ ಅಲ್ಲಿ ಕೈ ಮುಗಿದು ಬಂದ್ವಿ. ಅಲ್ಲಿಂದ ಬರ್ತಾ ಇದೊಂದು ಈಶ್ವರ ಅಂದರೆ ಇದು ಲಿಂಗ ನೋಡಿ. ಅದು ಹಾವು ಸುತ್ತಕೊಂಡಿದೆ, 5 ಹೆಡೆ ಸರ್ಪ ಲಿಂಗನ ಸುತ್ತಕೊಂಡಿದೆ. ಅದೇ ಥರ ಮೇಲ್ಗಡೆ ಅದರದ್ದು ಹೆಡೆ ಇದೆ. ಆ ಥರನೇ ದೇವಸ್ಥಾನ. ಇದ್ರ ಒಳಗಡೆ ನಾವು ಹೋಗ್ತೀವಿ ಈಗ, ಬನ್ನಿ. ಇದ್ರ ಒಳಗಡೆ ಹೇಗಿದೆ ನೋಡೋಣ. ನಿಮ್ಗೆ ಹೊರಗಡೆ ನೋಡಿದರೆ ಲಿಂಗ ಕಾಣಿಸ್ತಾ ಇದೆ. ಲಿಂಗದ ಸುತ್ತ ಒಂದು ಹಾವು ಸುತ್ತಕೊಂಡಿದೆ, ಅಂದರೆ ಸರ್ಪ ಸುತ್ತಕೊಂಡಿದೆ. ಅದರ ಮೇಲೆ ಲಿಂಗದ ಮೇಲೆ ತಲೆ
ಅದು ಸರ್ಪದ್ದು 5 ಹೆಡೆ ಇದೆ ಅಂತ ತೋರಿಸಿದಾರಲ್ವ ಹೊರಗಡೆಯಿಂದ. ಒಳಗಡೆ ಏನಿದೆ ನೋಡೋಣ ಬನ್ನಿ. ಇಲ್ಲಿ ನಮಸ್ಕಾರ ಮಾಡಿಕೊಂಡು ನಾನು ಇವಾಗ ಒಳಗಡೆ ಹೋಗ್ತೀನಿ. ಒಳಗಡೆ ಹೇಗಿದೆ, ಹೊರಗಡೆ ಒಂದು ರೌಂಡ್ ನೋಡಿ, ಹೀಗಿದೆ, ಈ ಥರ ಇದೆ ಹೊರಗಡೆ ಎಲ್ಲ. ತುಂಬ ಚೆನ್ನಾಗಿದೆ. ನಮಗೆ ಟೈಮಾಗಿ ಹೋಗಿತ್ತು, ಅದೇ ಬಸ್ಸಿಗೆ ನಾವು ವಾಪಸ್ ಬರಬೇಕಿತ್ತಲ್ವ, ಹಾಗಾಗಿ ನಾವು ಯಾವಾಗ ಬೆಳಿಗ್ಗೆ ಹೋಗಿ ಅಲ್ಲಿ ರೀಚ್ ಆದ್ವಲ್ವ, ಅದೇ ಬಸ್ಸು ಸಾಯಂಕಾಲ ಅಲ್ಲಿಂದ 5 ಗಂಟೆಗೆ ಹೊರಡುತ್ತೆ. ಅದೇ ಬಸ್ಸಿಗೆ ನಾವು ಬರಬೇಕಿತ್ತು. ಹಾಗಾಗಿ ನಾವು ತುಂಬಾ ಗಡಿಬಿಡಿ ಸ್ವಲ್ಪ ಆದರೆ ಎಲ್ಲ ನೋಡಿದ್ದೀವಿ. ಇನ್ನೂ ಒಂದು ಸ್ವಲ್ಪ ಟೈಮ್ ತೊಗೊಂಡು ನೋಡೋ ಅಂಥ ಜಾಗಗಳೇ ಅದು, ಪ್ಲೇಸ್ಗಳೇ. ಹಾಗಾಗಿ ನೋಡಿ, ಈ ಥರ ಲಿಂಗ ಒಳಗಡೆ, ಆ ಲಿಂಗದ ಒಳಗಡೆ ಇಲ್ಲಿದೆ ನೋಡಿ, ಅದು ದೇವಸ್ಥಾನ ಲಿಂಗ ಥರ ಮಾಡಿದಾರಲ್ವ. ಒಳಗಡೆನು 109 ಲಿಂಗ ಇದೆ ಇಲ್ಲಿ. ದೊಡ್ಡದು ಒಂದಿದೆ, ಅದು ಚಿಕ್ಕ ಚಿಕ್ಕ ಲಿಂಗಗಳು ಇದ್ದಾವೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂದರೆ ನನಗಂತೂ ನಿಜವಾಗ್ಲೂ ಇದನ್ನು ನೋಡಿ. ಅಲ್ಲಿ ಬೇರೆ ಅಲ್ಲಿ ಅರ್ಚಕರಿದಾರಲ್ಲ, ಅವರು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತಿದ್ರು. ನಂಗೆ ಅದನ್ನು ಕೇಳಿಸ್ಕೊಂಡು ಒಂಥರ ಖುಷಿ ಅಂದರೆ ಖುಷಿ. ಹಾಗೆ ಬಂಧುಗಳೇ, ಎಲ್ಲಿ ಬೇಕಾದರೂ ಹೋಗ್ಬೋದು. ಪೂರ್ತಿ ಕನ್ನಡದವರೇ ಇದ್ದಾರೆ ಎಲ್ಲ ಕಡೆನೂ. ಆಂಧ್ರ ಪ್ರದೇಶ, ಅದು ಆಂಧ್ರದ್ದು ಬಾರ್ಡ್ರ್ ಇದೆ, ಕರ್ನಾಟಕ ಆಂಧ್ರ ಬಾರ್ಡ್ರು. ಹಾಗೆ ಆಂಧ್ರದ್ದು ಗೌರ್ಮೆಂಟೇ ಅಲ್ವಾ ಅಲ್ಲಿ ಆಡಳಿತ. ಹಾಗಾಗಿ ಆದ್ರೂ ಎಲ್ಲ ಕಡೆನೂ ಕನ್ನಡನೇ ಇದೆ, ಕನ್ನಡ ಬೋರ್ಡ್ ಇದೆ, ಕನ್ನಡ ಮಾತಾಡ್ತಾರೆ ಪ್ರತಿಯೊಬ್ಬರು, ಅಂದರೆ ಪ್ರತಿಯೊಬ್ಬರು. ಓಕೆ, ನಮಸ್ಕಾರ, ಬಾಯ್ ಬಾಯ್ ಫ್ರೆಂಡ್ಸ್, ನಾಳೆ ಸಿಗ್ತೀನಿ.